ನಗರದಲ್ಲಿ ಚಿನ್ನ ಬೆಳ್ಳಿ ವರ್ತಕರಿಗೆ ಪೊಲೀಸ್ ಜಾಗೃತಿ ಸಭೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಸೋಮವಾರ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಚಿನ್ನ ಬೆಳ್ಳಿ ವರ್ತಕರು, ಮಾರಾಟಗಾರರು ಹಾಗೂ ತಯಾರಕರಿಗೆ ಜಾಗೃತಿ ಸಭೆ ಕುರಿತು ಮಾತನಾಡಿದ್ದಾರೆ. ಸಭೆಯಲ್ಲಿ ಚಿನ್ನ ಬೆಳ್ಳಿ ಅಂಗಡಿಗಳಿಗೆ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ, ಸೈರನ್ ಹಾಗೂ ಅಲಾರಾಂ ವ್ಯವಸ್ಥೆ ಅಳವಡಿಸಬೇಕು. ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು. ಖರೀದಿದಾರರ ಗುರುತಿನ ದಾಖಲೆ ಪರಿಶೀಲನೆ ಮಾಡಬೇಕು ಸೇರಿದಂತೆ ಹಲವಾರು ಮಹತ್ವದ ಸುರಕ್ಷತಾ ಕ್ರಮಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ಕುಮಾರ್ ಅವರು ವಿವರವಾಗಿ ತಿಳಿಸಿದ್ದಾರೆ. ಈ ಜಾಗೃತಿ ಸಭೆಯಲ್ಲಿ ಚಿನ್ನ ಬೆಳ್ಳಿ ವರ್ತಕರಾದ ಮೇಘನಾ ಜುವೆಲ್ಲರ್ಸ್ ಜಗದೀಶ, ಲಕ್ಷ್ಮೀ ಜುವೆಲ್ಲರ್ಸ್ ಮಂಜುನಾಥ್, ಓಂ ಜುವೆಲ್ಲರ್ಸ್ ಅಬ್ಬಾಸ್ ಪವರ್, ವೆಂಕಟೇಶ್, ಸಂಘದ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ಅನೇಕ ವರ್ತಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಅಂದಾಜು ಅದನ್ನ ತಾವು ಇಷ್ಟು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಬಂಗಾರದ ಅಂಗಡಿ ಚೆಕ್ ಮಾಡಿದ ಅಧಿಕಾರಿ ಮಾಡಿದ್ದಾರೆ, ಅವ್ರು ಚೆಕ್ ಮಾಡ್ತಿದ್ರೆ ಇನ್ ಮೀನ್ ಟೈಮ್ ನಾನು ಕೂಡ ಸೆಕ್ಯೂರಿಟಿ ಎಸ್ಪೆಷಲಿ ಇವತ್ತು ಎಲ್ಲದೂ ಕೂಡ ಕಳಿಸೋದು ಸೆಕ್ಯೂರಿಟಿಗೆ ನಿಮ್ಮ ವಸ್ತುಗಳನ್ನು ಹೇಗೆ ಕಾಪಾಡಬೇಕು. ಎರಡನೇ ವಿಚಾರ, ನಮ್ಮ ಹತ್ರ ಎಲ್ಲ ಕಡೆಗೂ ಕೂಡ 112 ನಂಬರ್ ಇದೆ, ಕರೆಕ್ಟಾ? 112 ನಂಬರ್ ಇದೆ, ಜೊತೆಗೆ ಎಕ್ಸ್ಟೆನ್ಷನ್ ನಂಬರ್ ಕೂಡ ಇಟ್ಕೊಳ್ಳಿ. PSI ನಂಬರ್ ಕೂಡ ಸೈರನ್ ಮಾಡಬೇಕು. ಸೈರನ್ ಸೈರನ್ ಆದರೆ ನೈಟ್ ಬಿಟ್ಟು ಪೊಲೀಸರಿಗೆ ಗೊತ್ತಾಗ್ತದೆ ಹೊರಗಡೆ ಏನೋ ಆಗ್ತಿದೆ ಅಂತ ಹೇಳಿ. ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಸೈರನ್ ವ್ಯವಸ್ಥೆ ಇದೆ. ಆ ಸೈರನ್ 300 ಅಷ್ಟೇ ಆಗ್ತದೆ. ಡೋರ್ಗೆ ಅಳವಡಿಸಿರ್ತಾರೆ, ಯಾರಾದರೂ ಮಿಸ್ ಆಗಿ ಆ ಡೋರ್ನ ಮುರಿದು ಅಥವಾ ಬ್ರೇಕ್ ಮಾಡಿ ಒಳಗೆ ಹೋಗ್ತಾರೆ, ಸೈರನ್ ಶುರು ಆಗ್ಬಿಡ್ತಾರೆ. ಆದಾಗ ರೀಟರ್ನವರು ಹತ್ರ ಆಗ್ತಾರೆ, ರೋಡ್ ಹತ್ರ ಸಾರ್ವಜನಿಕರಿಗೆ ಏನಪ್ಪ ಸೈರನ್ ಅಂತ ನೋಡ್ತಾರೆ, ಸೊ ಕಳ್ತಾರ ತಡಿತಕ್ಕಂಥ ಅವಕಾಶ ಇದೆ. ಅವುಗಳನ್ನ ನೀವು ತಗೋಬೇಕಾಗ್ತದೆ, ಅದನ್ನು ತಗೊಳ್ಳೇಬೇಕಾಗ್ತದೆ. ಇದನ್ನು ಜವಾಬ್ದಾರಿಯಾಗಿ ತಾವೆಲ್ಲರೂ ಕೂಡ ಮಾಡ್ಕೋಬೇಕು. ಇವತ್ತು ಬಂದು ಏನೋ ಸಾಹೇಬ್ ಹೇಳಿದ್ರು ಸಿಕ್ಕಿ ಕೇಳಿ ಈ ಕಿವಿ ಬಿದ್ದೋಗ್ಬೇಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಕೇಳ್ಕೊಡ್ತಾರೆ ಎಲ್ಲರೂ ಕೂಡ ಇದೊಂದು ಮಾಡಿ. ಮತ್ತೆ ಇಲ್ಲಿಲ್ಲ ಸ್ವಲ್ಪ ವ್ಯಾಪಾರ ಕಡಿಮೆ ಆಗುತ್ತೆ. ತಮ್ಮನೇ ಹೊರಗೆ ಕೇಳಿದೆ 69 ಜನ ಈ ಒಂದು ಏನು ಕಮಿಟಿ ಮಾಡ್ಕೊಂಡಿದ್ದಲ್ಲ, ಆಶಾಸಲ್ಲಿ 69 ಮಾಲೀಕರು ಇರೋದು ಬಗ್ಗೆ ಎಲ್ಲ ನೋಡ್ಬೋದು. 69 ಒಂದು ಸುಮಾರು ಒಂದು 35 ಬಂದಿಲ್ಲ, ಉಳಿದವ್ರು ಬಂದಿಲ್ಲ. ನಮ್ದೆಲ್ಲರದ್ದು ವಾಟ್ಸಪ್ ಅವರು ಕೂಡ ತಿಳುವಳಿಕೆ ಇದೆ. ಈಗ ಸಿದ್ದಾಪುರದಲ್ಲಿ ಕೆಲಸ ಮಾಡುವಾಗ ಸಣ್ಣೂರು ಒಂದೇ ರಸ್ತೆ ಇರೋದಿಲ್ಲ, ರಾಜಬೀದಿ ಅಂತ ಒಂದೇ ರಸ್ತೆ ಇರೋದು. ದಯವಿಟ್ಟು ಇವತ್ತಿನ ಬಂದೋಗಿದ್ರೆ ಅಂದ್ರೆ ಮೊದಲನೇ ಕೆಲಸ ತಾವೆಲ್ಲರೂ ಕೂಡ ವಾಪಸ್ ಅಂಗಡಿಗೆ ಹೋದ್ಮೇಲೆ ನಿಮ್ಮದು ಯಾರು ಕರೆದಿಲ್ಲ, CC ಕ್ಯಾಮ್ರಾ ಕರ್ತಾರೆ. ಮೀಟಿಂಗ್ ಮುಗಿದ್ಮೇಲೆ ದಯಮಾಡಿ ನಮಗೆ ಕೈ ಮುಗಿದ್ರೆ ನಾವು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಹೋಗಿ ಸೆಕ್ಯೂರಿಟಿ ಅದನ್ನು ಕಿತ್ಕೊಳ್ಳೋದಂಥ ಪ್ರಸಂಗಗಳು ಕೂಡ ಬಂದಿದೆ. ಈಗ ನಿಮ್ಮ ವಸ್ತು, ನಿಮ್ಮ ಆಭರಣ, ನಿಮ್ಮ ದುಡಿಮೆ, ನಿಮ್ಮ ಕಷ್ಟದಿಂದ ಮಾಡಿರ್ತಕ್ಕಂಥದ್ದನ್ನು ಕಳ್ಳರ ಪಾಲಾಗ್ಲಿಕ್ಕಾಗಲಿ ದರೋಡೆಕಾರ ಪಾಲಾಗ್ಲಿಕ್ಕಾಗಲಿ ಆಸ್ಪದ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ಸಭೆಯನ್ನು ಕರೆದು, ಈ ಸಭೆ ಇದೆಯಾ ಬ್ಯಾಕಪ್ ಕಂಡೀಷನ್ ಇದೆಯಾ, 15 ದಿವಸ ಬರ್ತಿದೆಯಾ ಅಥವಾ 10 ದಿವಸ ಬರ್ತಿದೆಯಾ ಅಂತ ಇತ್ತೀಚೆಗೆ ಬಂದಂಥ ಕ್ಯಾಮ್ರಾಗಳು ಸುಮಾರು ಜನ ನಮ್ಮ ರೈಲ್ವೆ ಸ್ಟೇಷನ್ ರೋಡಲ್ಲ ಎಲ್ಲವೂ ರೆಕಾರ್ಡ್ ಆಗ್ತದೆ. ಯಾಕಂದರೆ ಪರ್ಸನ್ ಇರ್ತಾರೆ, ಮುಂದ್ಗಡೆ ಒಂದು ವ್ಯಕ್ತಿ ಚಲಿಸಿದ್ರೆ ಸಾಕು ಅಂತ ರೆಕಾರ್ಡ್ ಆಗ್ತದೆ ಅಂತ ಆ ಕ್ಯಾಮ್ರಾ ಬಂದಿದೆ, ಅಡ್ವಾನ್ಸ್ ಕ್ಯಾಮ್ರಾ ಬಂದಿದೆ. ವಿತ್ ಅಲಾಂಗ್ ವಿತ್ ಸೈರನ್ ಇರ್ತದೆ. ದಯವಿಟ್ಟು ಆ ಕ್ಯಾಮ್ರಾವನ್ನು ನೀವು ಹಾಕ್ಸ್ಕೊಂಡ್ರೆ ಅವಾಗ 24 hours ಕೂಡ ರೆಕಾರ್ಡ್ ಆಗೋಂಥ ಅವಶ್ಯಕತೆ ಇಲ್ಲ, ಬ್ಯಾಕಪ್ ಇಲ್ಲ ಅನ್ನೋಂಗಿಲ್ಲ, ಅಥವಾ ನಮಗೆ ಕಡಿಮೆ GB ಇದೆ ಅನ್ನೋಂಗಿಲ್ಲ, ಡ್ಯೂರಬಿಲಿಟಿನೂ ಕೂಡ ಇರುತ್ತೆ. CC ಕ್ಯಾಮ್ರಾ ಕಡೆ ಸಣ್ಣ ಅಂಗಡಿ, ದೊಡ್ಡ ಅಂಗಡಿ, ಅಥವಾ ನನ್ನಲ್ಲಿ ಒಂದು 10,000 50,000 ಮಾಲಿದೆ ಸರ್, ಅಥವಾ 5 ಲಕ್ಷದ ಮಾಲಿದೆ, ಅದು ಪ್ರಶ್ನೆ ಅಲ್ಲ. ಬಂಗಾರದ ಅಂಗಡಿ ಚೆಕ್ ಮಾಡಿದ ಅಧಿಕಾರಿ ಮಾಡಿದ್ದಾರೆ, ಅವ್ರು ಚೆಕ್ ಮಾಡ್ತಿದ್ರೆ ಇನ್ ಮೀನ್ ಟೈಮ್ ನಾನು ಕೂಡ ಸೆಕ್ಯೂರಿಟಿ ಎಸ್ಪೆಷಲಿ ಇವತ್ತು ಎಲ್ಲದೂ ಕೂಡ ಕಳಿಸೋದು ಸೆಕ್ಯೂರಿಟಿಗೆ ನಿಮ್ಮ ವಸ್ತುಗಳನ್ನು ಹೇಗೆ ಕಾಪಾಡಬೇಕು. ಎರಡನೇ ವಿಚಾರ, ನಮ್ಮ ಹತ್ರ ಎಲ್ಲ ಕಡೆಗೂ ಕೂಡ 112 ನಂಬರ್ ಇದೆ, ಕರೆಕ್ಟಾ? 112 ನಂಬರ್ ಇದೆ, ಜೊತೆಗೆ ಎಕ್ಸ್ಟೆನ್ಷನ್ ನಂಬರ್ ಕೂಡ ಇಟ್ಕೊಳ್ಳಿ. PSI ನಂಬರ್ ಕೂಡ ಇಟ್ಟಾಗಿ ಸೈರನ್ ಮಾಡಬೇಕು. ಸೈರನ್ ಸೈರನ್ ಆದರೆ ನೈಟ್ ಬಿಟ್ಟು ಪೊಲೀಸರಿಗೆ ಗೊತ್ತಾಗ್ತದೆ ಹೊರಗಡೆ ಏನೋ ಆಗ್ತಿದೆ ಅಂತ ಹೇಳಿ. ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ಕೂಡ ಸೈರನ್ ವ್ಯವಸ್ಥೆ ಇದೆ. ಆ ಸೈರನ್ 300 ಅಷ್ಟೇ ಆಗ್ತದೆ. ಡೋರ್ಗೆ ಅಳವಡಿಸಿರ್ತಾರೆ, ಯಾರಾದರೂ ಮಿಸ್ ಆಗಿ ಆ ಡೋರ್ನ ಮುರಿದು ಅಥವಾ ಬ್ರೇಕ್ ಮಾಡಿ ಒಳಗೆ ಹೋಗ್ತಾರೆ, ಸೈರನ್ ಶುರು ಆಗ್ಬಿಡ್ತಾರೆ. ಆದಾಗ ರೀಟರ್ನವರು ಹತ್ರ ಆಗ್ತಾರೆ, ರೋಡ್ ಹತ್ರ ಸಾರ್ವಜನಿಕರಿಗೆ ಏನಪ್ಪ ಸೈರನ್ ಅಂತ ನೋಡ್ತಾರೆ, ಸೊ ಕಳ್ತಾರ ತಡಿತಕ್ಕಂಥ ಅವಕಾಶ ಇದೆ. ಅವುಗಳನ್ನ ನೀವು ತಗೋಬೇಕಾಗ್ತದೆ, ಅದನ್ನು ತಗೊಳ್ಳೇಬೇಕಾಗ್ತದೆ. ಇದನ್ನು ಜವಾಬ್ದಾರಿಯಾಗಿ ತಾವೆಲ್ಲರೂ ಕೂಡ ಮಾಡ್ಕೋಬೇಕು. ಇವತ್ತು ಬಂದು ಏನೋ ಸಾಹೇಬ್ ಹೇಳಿದ್ರು ಸಿಕ್ಕಿ ಕೇಳಿ ಈ ಕಿವಿ ಬಿದ್ದೋಗ್ಬೇಡಿ, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಕೇಳ್ಕೊಡ್ತಾರೆ ಎಲ್ಲರೂ ಕೂಡ ಇದೊಂದು ಮಾಡಿ. ಮತ್ತೆ ಇಲ್ಲಿಲ್ಲ
ಸ್ವಲ್ಪ ವ್ಯಾಪಾರ ಕಡಿಮೆ ಆಗ್ಬೋದು. ತಮ್ಮನೇ ಅವ್ರು ಬರೋಕ್ಕೆ ಹೇಳಿದೆ. 49 ಜನ ಈ ಒಂದು ಏನು ಕಮಿಟಿ ಮಾಡ್ಕೊಂಡಿದ್ರಲ್ಲ ಆಶೋಷನ್